ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇತುಗ್ರಸ್ತ ಚಂದ್ರಗ್ರಹಣ, ಖಗ್ರಾಸ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ, ಹೀಗೆ ಈ ಚಂದ್ರಗ್ರಹಣವನ್ನ ನಾನಾ ರೀತಿಯಲ್ಲಿ ವರ್ಣಿಸಲಾಗುತ್ತೆ. ರಕ್ತ ಚಂದ್ರಗ್ರಹಣ ಅಂದ ಕೂಡಲೇ ಒಂದು ರೀತಿಯ ಭಯದ ವಾತಾವರಣ, ಕೆಟ್ಟದ್ದೇನೋ ಅನ್ನುವಂತಹ ಆಲೋಚನೆ ಸಹಜವಾಗಿ ಮಾನವರಲ್ಲಿ ಕಾಡೋದು ಇದ್ದದ್ದೇ. ಆದರೆ ಸೂರ್ಯಗ್ರಹಣದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಈಗ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ತಲ್ಲಣ ಇದೆಲ್ಲವನ್ನ ಗಮನಿಸಿದಾಗ ಈ ಚಂದ್ರಗ್ರಹಣ ಮುಂದೆ ಎಂತಹ ಅಪಾಯಗಳಿಗೆ ಕಾರಣ ಆಗಬಹುದು ಅನ್ನುವಂತಹ ಸಹಜ ಚರ್ಚೆ ಕೂಡ ಇದೆ. ಇದರ ಬೆನ್ನಲ್ಲೇ ಚಂದ್ರಗ್ರಹಣ ಯಾಕೆ ಮಾಡಬೇಕು, ಇದು ಆಚರಣೆ ಅನುಷ್ಠಾನವನ್ನ ಮಾಡೋದಕ್ಕೆ ಸೂಕ್ತನಾ, ಇದೆಲ್ಲದರ ವಿವರವನ್ನ ಕೊಡ್ತೀವಿ. ಹೋಳಿ ಹುಣ್ಣಿಮೆಯ ದಿನದಂದೇ ಚಂದ್ರಗ್ರಹಣ ಕೌತುಕವನ್ನ ಮನೆ ಮಾಡ್ತಾ ಇದೆ. ಕೇತುಗ್ರಸ್ತ ಚಂದ್ರಗ್ರಹಣದಿಂದ ಯಾರಿಗೆಲ್ಲ ಸಮಸ್ಯೆಗಳಿದೆ, ಯಾರಿಗೂ ಒಳಿತಾಗತ್ತೆ, ರಣರಣ ಚಂದ್ರಗ್ರಹಣದಿಂದ ಮನುಕುಲಕ್ಕೆ ಆಗಬಹುದಾದಂತಹ ಕೇಡುಗಳೇನು, ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ, ಪಬ್ಲಿಕ್ ಟಿವಿಯಲ್ಲಿ ಗ್ರಹಣ ಗ್ರಹಚಾರದ ಸಂಪೂರ್ಣ ಭವಿಷ್ಯ. ಇವತ್ತು ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣವಾಗಿದೆ. ಮಧ್ಯಾಹ್ನ 3:20 ಸ್ಪರ್ಶವಾದರೆ ಮತ್ತು 6:47 ಮೋಕ್ಷವಾಗುತ್ತೆ. ಈ ಅವಧಿಯಲ್ಲಿ ಏನು ಮಾಡಬೇಕು, ಯಾವ ರೀತಿಯ ಪಾಲನೆಗಳಿರಬೇಕು ಮತ್ತು ಅದಾದ ನಂತರದಲ್ಲಿ ಆಗಬೇಕಾದಂತಹ ಪ್ರಕ್ರಿಯೆಗಳೇನು, ಮತ್ತು ಈ ಸಂದರ್ಭದಲ್ಲಿ ಕೆಲವರಿಗೊಂದು ಎಷ್ಟು ಎಕ್ಸ್ಕ್ಯೂಸ್ ಅಂತ ಇರುತ್ತಲ್ವಾ, ಆರೋಗ್ಯ ಸಂಬಂಧಿತ ಸಮಸ್ಯೆ, ವಯಸ್ಸಿನ ಆಧಾರದ ಮೇಲೆ, ಹೀಗೆ ಅಂಥವರಿಗೆ ಎಕ್ಸ್ಕ್ಯೂಸ್ ಕೊಡೋದಾದರೆ ಅದು ಜ್ಯೋತಿಷಿಗಳು ಮಾಡಿದ್ದ ಅಥವಾ ಪುರಾಣಗಳಲ್ಲೇ ಇರೋದಾ, ಇದೆಲ್ಲದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಸಂಸ್ಕೃತ ವಿದ್ವಾಂಸರು, ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂತಹ ಡಾಕ್ಟರ್ ಭೀಮಸೇನಾಚಾರ್ಯ ಗುರುಜಿ ಇದ್ದಾರೆ. ನಮಸ್ತೆ ಗುರುಗಳೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ನಮ್ಮ ಜೊತೆಗೆ ಶ್ರೀಧರಾಚಾರ್ಯ ಗುರುಜಿ ಇದ್ದಾರೆ, ಅವ್ರನ್ನು ಕೂಡ ಬರಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನನ್ನ ಮೊದಲ ಪ್ರಶ್ನೆ, ಈ ಚಂದ್ರಗ್ರಹಣ ಏನಿದೆ ಭಯ ಪಡುವಂತಹ ಸನ್ನಿವೇಶವನ್ನು ಉಂಟು ಮಾಡ್ತಾ ಇದೆಯಾ? ಗ್ರಹಣ ಅಂದ್ರೇ ಕೆಡುಕು, ಸೂತಕ, ಅದರಿಂದ ಏನೋ ಆಗ್ಬಿಡುತ್ತೆ ಅನ್ನುವಂತಹ ಭಾವನೆ. ಸೊ ಆ ರೀತಿಯಾದಂತಹ ಆತಂಕ ಜನರಲ್ಲಿ ಇರಬೇಕಾ ಬೇಡವಾ? ಭೀಮಸೇನಾಚಾರ್ಯ. ಎಲ್ಲ ವೀಕ್ಷಕರಿಗೂ ಅಭಿನಂದನೆಗಳು. ಬಹಳ ಸಂತೋಷ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಮೊದಲು ಗ್ರಹಣ ಅಂದರೆ ಹೆದರುವ ಕಾರಣ ಇಲ್ಲ. ಗ್ರಹಣ ಇದು ಸರ್ವಥಾ ಗ್ರಹಚಾರ ಅಲ್ಲ, ಸಾಧನೆಯ ಒಂದು ವಿಶಿಷ್ಟವಾದ ಅಂದರೆ ಪರ್ವಕಾಲಕ್ಕೆ ಗ್ರಹಣ ಅಂತ ಕರೀತಾರೆ. ನಾವು ಜೀವನದಲ್ಲಿ ಒಂದು ವಿಶೇಷವಾಗಿ ಸಾಧನೆ ಮಾಡಿ ಸಿದ್ಧಿಪಡಿಸಿಕೊಳ್ಳಬೇಕಾದ ಒಂದು ಪರ್ವಕಾಲ ಅದು ಗ್ರಹಣ ಕಾಲ ಅಂತ ಕರೀತೇವೆ. ಬೇರೆ ಏನಿಲ್ಲ. ಗ್ರಹಣ ಅಂದರೆ ನಾವು ನೋಡಿ ಅಂದರೆ ಪಾಣಿಗ್ರಹಣ ಅಂತ ಕರೀತಾರೆ. ಮದುವೆಯಲ್ಲಿ ಅಂದರೆ ಆ ಹೆಂಡತಿಯನ್ನು ಕೈ ಹಿಡಿತಾನೆ ಅಂದರೆ ಈ ಕಡೆ ಪಾಣಿಗ್ರಹಣ ಮಾಡ್ತಾನೆ. ಹಾಗೆ ರಾಹು ಕೇತುಗಳು ಚಂದ್ರರನ್ನು ಹಿಡಿಯುವ ಒಂದು ಕಾಲ, ಅದನ್ನು ಗ್ರಹಣ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಈ ಗ್ರಹಣ ಯಾತಕ್ಕೆ ಬಂತು, ಅದಕ್ಕೆ ಪೌರಾಣಿಕ ಹಿನ್ನೆಲೆ, ರಾಹು ಕೇತುಗಳು ಯಾತಕ್ಕೆ ಹಿಡಿಯುತ್ತಾರೆ ಅದು ನೋಡೋಣ. ಮುಖ್ಯವಾಗಿ ಈ ಬಾರಿಯ ಚಂದ್ರಗ್ರಹಣದ ಬಗ್ಗೆ ನೀವು ಹೇಳಿದಂತೆ ಸಾಕಷ್ಟು ಪ್ರಶ್ನೆಗಳು ಅಥವಾ ಗೊಂದಲಗಳು, ಸಂಶಯಗಳು ಇವೆ. ಅವನ್ನು ಒಂದೊಂದಾಗಿ ನಿವಾರಣೆ ಮಾಡ್ತಾ ಹೋಗೋಣ. ಈ ಬಾರಿಯ ಚಂದ್ರಗ್ರಹಣ ಅಂದರೆ ಇದು ಕೇತುಗ್ರಸ್ತ ಖಂಡಗ್ರಾಸ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕರೀತಾರೆ. ಅದು ಈ ಚಂದ್ರಗ್ರಹಣದ ಒಂದು ವಿಶೇಷತೆ ಅಂದರೆ ಈ ಭಾರತದಲ್ಲಿ ಸಾಮಾನ್ಯವಾಗಿ ಚಂದ್ರೋದಯ ಆದ ಮೇಲೆ ಗ್ರಹಣ ಹಿಡಿದ್ರೆ ಅದನ್ನು ಅಂದರೆ ಚಂದ್ರಗ್ರಹಣ ಅಂತ ಹಿಡಿಯೋದು. ಇವತ್ತಿನ ಚಂದ್ರಗ್ರಹಣ ಅಂತಂದರೆ ನೋಡಿ, ಚಂದ್ರೋದಯ ಆಗೋಕ್ಕಿಂತ ಮುಂಚೆನೇ ಗ್ರಹಣ ಆರಂಭ ಆಗಿಬಿಟ್ಟಿರ್ತದೆ. ನೀವು ಹೇಳಿದ ಹಾಗೆ ಮಧ್ಯಾಹ್ನ ಸುಮಾರು 3:20 ಗ್ರಹಣ ಆರಂಭ, ಸ್ಪರ್ಶ ಆರಂಭ ಆಗಿರುತ್ತದೆ ಗ್ರಹಣ. ಆದರೆ ನಮಗೆ 3:20 ಆಚರಣೆ ಇಲ್ಲ. ಬೆಳಗಿನಿಂದ ಸೂರ್ಯೋದಯ ಆರಭ್ಯ, ಅದು ವೇದಾರಂಭ ಅಂತ ಕರೀತಾರೆ ಇದನ್ನು ಸಂಸ್ಕೃತದಲ್ಲಿ, ಶಾಸ್ತ್ರದಲ್ಲಿ. ವೇದಾರಂಭ ಅಂದರೆ ಗ್ರಹಣ ಹಿಡಿಯುವ ಮುಂಚೆ ಸುಮಾರು ಅಂದರೆ ಚಂದ್ರಗ್ರಹಣ ಸಂದರ್ಭದಲ್ಲಿ 9 ಗಂಟೆಗಳ ಕಾಲ ಉಪವಾಸ ಇರಬೇಕು. ಸೂರ್ಯಗ್ರಹಣ ಸಂದರ್ಭದಲ್ಲಿ 12 ಗಂಟೆ ಮುಂಚೆ ಉಪವಾಸ ಇರಬೇಕು. ಈಗ 3:20 ಗ್ರಹಣ ಸ್ಪರ್ಶ ಕಾಲ ಅಂದರೆ ಅದರ ಹಿಂದೆ 9 ಗಂಟೆ 3 ಯಾಮ ಉಪವಾಸ ಇರಬೇಕು. ಯಾತಕ್ಕೆ ಉಪವಾಸ ಅಂದರೆ ಗ್ರಹಣ ಕಾಲದಲ್ಲಿ ಹೊಟ್ಟೆಯಲ್ಲಿ ಯಾವುದೇ ವಿಧವಾದ ಆಹಾರ ಇರಬಾರದು. ಗ್ರಹಣ ಕಾಲದಲ್ಲಿ ಸರ್ವಥಾ ಮಲಮೂತ್ರ ವಿಸರ್ಜನೆ ಆಗಬಾರದು. ಆ ಒಂದು ಕಾರಣಕ್ಕಾಗಿ ಉಪವಾಸ ವ್ರತ, ಅದರಿಂದ ವಿಶೇಷವಾದ ಪುಣ್ಯ ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಹೇಳಿದಲ್ಲ, ಗ್ರಹಣ ಅಂದರೆ ಹಿಡಿದುಕೊಳ್ಳೋದು. ಒಂದು ಅರ್ಥದಲ್ಲಿ ಅಂದರೆ ಸಾಮಾನ್ಯ ಲೌಕಿಕ ಅರ್ಥ ನಾವು ಚಿಂತನೆ ಮಾಡೋದಾದರೆ ನಮಗೆ ಪ್ರತಿನಿತ್ಯ
ನಿತ್ಯ ಬೆಳಕು ಕೊಡುವ ಪ್ರತ್ಯಕ್ಷ ದೇವತೆಗಳು ಸೂರ್ಯಚಂದ್ರರು. ಸೂರ್ಯಚಂದ್ರರಿಗೆ ಗ್ರಹಣವಾದಾಗ ಒಂದು ಅರ್ಥದಲ್ಲಿ ಅವರಿಗೆ ಸಂಕಟದ ಸಮಯ. ನಮ್ಮವರಿಗೆ ಸಂಕಟದ ಸಮಯ ಇದ್ದಾಗ ನಾವು ಊಟ ಮಾಡ್ತಾ ಕೂಡ್ತೇವಾ? ಕೂಡೋದಿಲ್ಲ. ಸಾಮಾನ್ಯವಾದ ಒಂದು ಮಾನವೀಯತೆ ದೃಷ್ಟಿ, ಲೌಕಿಕ ದೃಷ್ಟಿಯಿಂದ ನೋಡೋದಾದರೆ ಆ ನಿಟ್ಟಿನಲ್ಲಿ ನಮ್ಮ ದೇವತೆಗಳಿಗೆ, ಇಡೀ ಜಗತ್ತಿಗೆ ತಂಪನ್ನು ಬೆಳಕನ್ನು ಕೊಡುವ ಚಂದ್ರ ಇವನಿಗೆ ಗ್ರಹಣ ಹಿಡಿದಾಗ ನಾವು ಉಪವಾಸ ಇರಬೇಕು. ಅದು ಶಾಸ್ತ್ರೀಯ ರೀತಿ ಪುಣ್ಯ ಪ್ರಾಪ್ತಿ ಒಂದು. ಜೊತೆಗೆ 3:20ಕ್ಕೆ ಸ್ಪರ್ಶವಾಗಿ ಆಚರಣೆ ನಮಗೆ ಅಂದರೆ ಭಾರತದಲ್ಲಿ ಸುಮಾರಾಗಿ 6:15 6:45 ಅಂತ ಲೆಕ್ಕ ಹಿಡಿದು ಟೈಮ್. ಹೌದು. ಅಂದರೆ ಈ ಬೆಂಗಳೂರು ಬಿಜಾಪುರದ ಸಮಯ ಅಂತ ನಾವು ಹಿಡಿದ್ರೆ 6:31ಕ್ಕೆ ಅಂದರೆ ಚಂದ್ರೋದಯ ಅಂತ ಬೆಂಗಳೂರಲ್ಲಿ ನಾವು ಲೆಕ್ಕ ಹಿಡಿದ್ರೆ 6:31ಕ್ಕೆ ಸ್ಪರ್ಶ ಸ್ನಾನ ಅಂತ ಕರೀತಾರೆ. ಅವಾಗ ಚಂದ್ರೋದಯ. ಗ್ರಹಣ ಬಿಡುವ ಸಮಯ, ಮೋಕ್ಷ ಸಮಯ, ಅದು ಎಲ್ಲ ಕಡೆ ಒಂದೇನೆ. 6:47 ಸಾಯಂಕಾಲದ 6:47 ಗ್ರಹಣ ಮೋಕ್ಷ ಸಮಯ. ಅಂದರೆ ಸುಮಾರು 17 ನಿಮಿಷ ಅಲ್ಪ ಅವಧಿಯ ಒಂದು ವಿಶೇಷವಾದ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಇದನ್ನು ಕರೀತಾ ಇದ್ದಾರೆ. ಎಸ್. ಸೊ ಆಗಲೇ ಹೇಳ್ತಾ ಇದ್ರು ಚಂದ್ರನಿಗೆ ಗ್ರಹಣವಾಗ್ತಾ ಇರೋದ್ರಿಂದ ಜನ ಉಪವಾಸ ಇತ್ಯಾದಿ ಆಚರಣೆ ಇದೆಲ್ಲವನ್ನು ಕೂಡ ಮಾಡಬೇಕು ಅಂತ. ಸಾಮಾನ್ಯವಾಗಿ ನಮ್ಮ ಮನುಷ್ಯ ಗುಣ ಏನು, ನಮಗೇನಾಗತ್ತೆ, ನಮಗಿದ್ರಿಂದ ಲಾಭ ಏನು ಅಥವಾ ನಮಗಿದ್ರೆ ಎಫೆಕ್ಟ್ ಏನು, ಸೊ ಆಗ ಮಾತ್ರ ನಾವು ಸ್ವಲ್ಪ ಜಾಗೃತರಾಗ್ತೀವಿ. ಇಲ್ಲದೇ ಇದ್ದರೆ ಅದೆಲ್ಲವೂ ಕೂಡ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ 3:20ರಿಂದಲೇ ಉಪವಾಸ, ಜಪ, ತಪಾದಿಗಳನ್ನ ಮಾಡಿಕೊಂಡು ಒಂದೇ ಜಾಗದಲ್ಲಿ ಕುಳಿತುಕೊಳ್ಬೇಕು. ನಿಮ್ಮ ಭಾವನೆಗಳನ್ನ, ನಿಮ್ಮ ಮನಸ್ಸನ್ನು ಬೇರೆ ಕಡೆಗೆ ಸಂಚಾರ ಮಾಡದೇ ಇರೋ ಹಾಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆ ಹಾಗೆ? ಚಂದ್ರ ಮನೋಕಾರಕ ಅನ್ನೋದು ಹೌದು, ಆದರೆ ಮನಸ್ಸಿನ ಮೇಲೆ ಆಗಬಹುದಾದಂಥ ಪರಿಣಾಮಗಳೇನು? ಚಂದ್ರ ಮನೋಕಾರಕಂದರೆ ಮನೋಭಿಮಾನಿ ದೇವತೆಯಾಗಿದ್ದಾನೆ. ಈ ಗ್ರಹಗಳು ಅಂತೇನಿದೆ, ಗ್ರಹಗಳು ಇದರಲ್ಲಿ ಒಂದು ಜಡ ಅಭಿಮಾನಿ ದೇವತೆಗಳು. ಆ ಅಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಸರ್ವೋತ್ತಮನಾದ ಪರಮಾತ್ಮ ವಿಷ್ಣು ಇದ್ದಾನೆ. ಇದು ಶಾಸ್ತ್ರೀಯವಾದ ವಿಚಾರಗಳನ್ನು ಹೇಳ್ತಾ ಇರೋದ್ರಿಂದ ನಾವು ಶಾಸ್ತ್ರವನ್ನು ಅವಲಂಬಿಸಿಕೊಂಡು ಮಾತಾಡ್ತಿದ್ದೇವೆ. ಈ ಜಡವಾದ ಈ ಚಂದ್ರಗ್ರಹ ಗೋಳ ಏನು ಕಾಣಿಸುತ್ತೆ, ಅದು ನಮ್ಮ ಭೂಮಿ, ನಮ್ಮ ದೇಹನೇ ತೆಗೆದುಕೊಳ್ಳಿ. ಇದು ಪ್ರಾಪಂಚಿಕವಾದ ದೇಹ. ಈ ದೇಹದಲ್ಲಿ ಮನಸ್ಸು ಅನ್ನೋದು ಜಡನೆ, ಅದರೊಳಗಡೆ ಚೇತನ ಅಂತೇನು ಜೀವರಿದ್ದಾನೆ, ಅವನು ಮಾತ್ರ ಚೈತನ್ಯಭೂತ ಜ್ಞಾನಾನಂದಮಯನಾಗಿದ್ದಾನೆ. ಈ ಪ್ರತಿಯೊಬ್ಬ ಜೀವರು ನಮ್ಮಲ್ಲಿ ಕರ್ಮ ಸಿದ್ಧಾಂತ ಅಂತ ಹೇಳಿ ಅನಾದಿ ಕಾಲದಿಂದ ನಾವು ಕರ್ಮಗಳನ್ನು ಮಾಡಿಕೊಂಡೇ ಬರ್ತಾ ಇರ್ತೀವಿ. ಈ ಒಂದು ಜನ್ಮದಲ್ಲಿ ನಾವು ಕಷ್ಟವನ್ನು ಅನುಭವಿಸಿದ್ರು ಅಥವಾ ಸುಖವನ್ನು ಅನುಭವಿಸಿದ್ರು ಕೂಡ ನಾವು ಮಾಡಿರತಕ್ಕಂಥ ಪಾಪ ಪುಣ್ಯಗಳು ಏನು ಹಿಂದಿನ ಕರ್ಮದಲ್ಲಿ ಅದೇ ಕಾರಣ ಹೊರತು ಇದೆಲ್ಲವೂ ನಿಮಿತ್ತ. ಗ್ರಹಣದಿಂದಾಗಿ ಗ್ರಹಣ ಕಾಲದಲ್ಲಿ ಯಾವುದಾದ್ರೂ ಒಂದು ರಾಶಿಯವರಿಗೆ ಅಶುಭ ಆಗ್ತದೆ, ಅವರಿಗೇನೋ ತೊಂದರೆ ಆಗುತ್ತೆ. ಇದು ಅಟ್ ಪ್ರೆಸೆಂಟ್ ಇವಾಗ ಇದು ನಮಗೆ ಬರೋದು. ಇದರ ಹಿನ್ನೆಲೆ ಏನು? ಈಗ ನಮ್ಮ ಸುತ್ತಮುತ್ತ ಇದ್ದವರೆಲ್ಲ ಎಷ್ಟೋ ಜನ ಇದ್ದಾರೆ. ಇದು ಒಂಥರ ಇಂಪಾರ್ಷಿಯಲ್ ಅಂತ ಆಗ್ಬಿಡುತ್ತೆ. ಆ ರಾಶಿಯವ್ರಿಗೆ ಯಾಕೆ ಬಂದಿಲ್ಲ, ಇವ್ರಿಗೆ ಯಾಕೆ ಬಂದಿಲ್ಲ, ನನ್ನ ರಾಶಿಗೆ ಯಾಕೆ ಬರಬೇಕು ಅಂತ ಬಂದಾಗ ಇದಕ್ಕೆ ಉತ್ತರ ಇಷ್ಟೇ, ಕರ್ಮ ಸಿದ್ಧಾಂತ. ನಾವು ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ದೇವರೇನು ಮಾಡ್ತಾನೆ, ಅದಕ್ಕೆ ದಾಸರು ಹೇಳ್ತಾರೆ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ರಾಹುಕೇತುವು ನೀನೆ ಗುರು ಶನಿಯು ನೀನೆ ಸಕಲ ವಿಧಾನಗಳು ನೀನೆ ಅಂತಿದ್ದಾಗ ನಿನ್ನನ್ನು ಸ್ಮರಣೆ ಮಾಡ್ತಾ ಸತ್ಕರ್ಮಗಳನ್ನು ತೊಡಗಿದರೆ ಆ ಯಾವ ಗ್ರಹಗಳು ನನಗೆ ಏನು ಬಾಧಿಸೋದಿಲ್ಲ. ಹಾಗಾಗಿ ಆದರೂ ಏನೋ ಒಬ್ಬ ಮನುಷ್ಯನಾಗಿ ತಪ್ಪು ಮಾಡ್ತಾನೆ, ಜನ್ಮಾಂತರದಲ್ಲಿ ಯಾವ್ದಾದ್ರು ತಪ್ಪು ಮಾಡ್ತಾನೆ ಅಥವಾ ಇದೇ ಜನ್ಮ ತಪ್ಪು ಮಾಡ್ತಾನೆ. ಆಗ ದೇವರು ಎಷ್ಟು ಸರಿಯಾದ ದೇವರ ಕೋರ್ಟಲ್ಲಿ ಅವರವರು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಆ ಕರ್ಮಗಳಿಗೆ ಯಾವ ಕಾಲದಲ್ಲಿ, ಯಾವ ಜನ್ಮದಲ್ಲಿ, ಯಾವಾಗ, ಯಾವ ಡೇಟಲ್ಲಿ ಎಷ್ಟು ಶಿಕ್ಷೆ ಕೊಡಬೇಕು ಅಂತ ಅವನು ತೀರ್ಮಾನ ಮಾಡಿಬಿಟ್ಟಿರ್ತಾನೆ. ಈ ಗ್ರಹಣವನ್ನೂ ನಿಮಿತ್ತ ಮಾಡಿಕೊಂಡು ಅವನ ಜಾತಕ ಅವನು ಹುಟ್ಟೋದು ಕೂಡ ಭಗವಂತನ ನಿರ್ಣಯನೇ. ಅವನ ಕರ್ಮಗಳಿಗಾಸೆ ಹುಟ್ಟುತ್ತಾನೆ. ಆಗ ಅವನ ಜಾತಕ ಅಂತ ಹೇಳಿ ತಯಾರಾಗುತ್ತೆ. ಅದರಲ್ಲಿ ಇವತ್ತಿನ ಪ್ರಕಾರ ಕೆಲವು ರಾಶಿಗಳ ಮೇಲೆ ಆ ಹಿನ್ನೆಲೆಯಲ್ಲಿ ಆ ಕುಂಡಲಿ, ಇವತ್ತಿನ ಗ್ರಹಣದ ಕುಂಡಲಿನ ಹಾಕಿದಾಗ ವೃಷಭ ರಾಶಿ ಇತ್ಯಾದಿ ರಾಶಿಗಳಿಗೆ ಏನು ಅಶುಭ ಅಂತಿದೆ ಅಥವಾ ಕೆಲವು ರಾಶಿಗಳಿಗೆ ಶುಭ ಅಂತಿದೆ. ಅದು ಅವರವರು ಮಾಡಿದ ಜನ್ಮಕ್ಕನುಸಾರವಾಗಿ ಇವೆಲ್ಲ ಇಡೀ ಜನ್ಮದ ಒಂದು ಪ್ಲಾನ್ ತಯಾರಾಗೇ ಬರ್ತಾನೆ ಅವನು ಹುಟ್ಟಿಬೇಕಾದ್ರೆ. ಸೊ ಈಗ ಸಿಂಹ ರಾಶಿಗೆ ಗ್ರಹಣ ಹಿಡಿತಾ ಇರೋದು ಅಂತ ಅಂದರೆ, ಈಗ ಸಿಂಹ ರಾಶಿಗೆ ಹಿಡಿತಾ ಇದೆ ಅಂದರೆ ಸಿಂಹರಾಶಿಗೆ ಮಾತ್ರನೇ ಸಮಸ್ಯೆನಾ ಅಥವಾ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಶಿಗಳಿಗೆ ಇದರ ಸಮಸ್ಯೆ ಉಂಟಾ? ಮೊದಲನೇದಾಗಿ ಎಷ್ಟು ರಾಶಿಗಳಿಗೆ ಅಂದರೆ ಈ ರಾಶಿಗಳಿಗೆ ಸಮಸ್ಯೆ ಇದೆ ಅಥವಾ ಮಧ್ಯಮ ಸ್ಥಿತಿಯಲ್ಲಿದೆ ಅಥವಾ ಪೂರ್ಣ ಸಂಕಷ್ಟ ಅನ್ನೋದನ್ನು ಹೇಳಿ, ಆಮೇಲೆ ಡಿಟೇಲ್ ಆಗಿ ರಾಶಿಗಳ ವಿವರ ನೋಡಿ. ಮುಖ್ಯವಾಗಿ ಇರತಕ್ಕಂಥದ್ದು
ಇವತ್ತಿನ ರಾಶಿ ಯಾವುದಿದೆ ಆ ಗ್ರಹಣ ಹಿಡಿಯೋ ಸಂದರ್ಭದಲ್ಲಿ ನಕ್ಷತ್ರ ಯಾವುದಿದೆ ಅಂದರೆ ಗ್ರಹಣ ಹಿಡಿಯೋ ಸಮಯದಲ್ಲಿ ಇರುವ ರಾಶಿ ನಕ್ಷತ್ರಗಳನ್ನು ನೋಡಿಕೊಂಡು ಓಕೆ ಆ ರಾಶಿ ನಕ್ಷತ್ರದವರಿಗೆ ಅಶುಭ ಫಲ ಅಂತ ಹಾಕಿರ್ತಾರೆ. ಅಂದರೆ ಸಾಮಾನ್ಯವಾಗಿ ಇವತ್ತು 12 ರಾಶಿಗಳಲ್ಲಿ 4 ರಾಶಿಗಳಿಗೆ ಶುಭ ಫಲ, ಓಕೆ 4 ರಾಶಿಗಳಿಗೆ ಮಿಶ್ರ ಫಲ, ಇನ್ನು 4 ರಾಶಿಯವರಿಗೆ ಅಶುಭ ಫಲ ಅಂತ ಹೀಗೆ ಇರುತ್ತದೆ. ಓಕೆ ಸಾಮಾನ್ಯವಾಗಿ ಇವತ್ತು ವಿಶೇಷ ಅನಿಷ್ಟ ಫಲ ಅಂದರೆ ಸಿಂಹರಾಶಿ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಪುಬ್ಬ ಅಂತ ಕರೀತಾರೆ. ಈ ಪೂರ್ವ ಫಾಲ್ಗುಣಿ ನಕ್ಷತ್ರ ಸಿಂಹರಾಶಿಯವರಿಗೆ ಒಂದು ವಿಶೇಷ ಅನಿಷ್ಟ ಫಲ. ಅವರು ಅಕ್ಕಿ, ಉದ್ದಿನಬೇಳೆ ಇವುಗಳನ್ನು ವಿಶೇಷವಾಗಿ ದಾನವನ್ನು ಕೊಡಬೇಕು, ಅಥವಾ ಚಂದ್ರನ ಪ್ರತಿಮೆ, ಚಂದ್ರಬಿಂಬವನ್ನು ಅಂದರೆ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಪರಿಹಾರವನ್ನು. ಮೊದಲು ನೋಡಿ, ಈ ಚಂದ್ರಗ್ರಹಣದ ಎಫೆಕ್ಟ್ ಯಾವ ರೀತಿ ಮಿಥುನ, ಮೀನ, ತುಲಾ ಮತ್ತು ವೃಶ್ಚಿಕ ರಾಶಿ 4 ರಾಶಿಗಳಿಗೆ ಶುಭ ಫಲ. ಆಮೇಲೆ ಮೇಷ, ಕರ್ಕ, ಧನು, ಕುಂಭ ರಾಶಿ ಇವರಿಗೆ ಮಿಶ್ರ ಫಲ. ಓಕೆ ಮಿಶ್ರ ಫಲ. ಆಮೇಲೆ ಅಶುಭ ಫಲ ಯಾರಿಗೆ ಅಂದರೆ ಮುಖ್ಯವಾಗಿ ಇವರು ನಾ ಹೇಳಿದಾಗೆ ವಿಶೇಷ ಅನಿಷ್ಟ ಫಲ ಅದು ಪೂರ್ವ ಫಾಲ್ಗುಣ ನಕ್ಷತ್ರ ಸಿಂಹರಾಶಿಯವರಿಗೆ. ಈ ಉಳಿದ 4 ರಾಶಿಯವರಿಗೂ ವೃಷಭ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಓಕೆ ಈ 4 ರಾಶಿಯವರಿಗೂ ಅಶುಭ ಫಲವೇ. ಇವರು ಕೂಡ ವಿಶೇಷವಾಗಿ ಆ ಸಂದರ್ಭದಲ್ಲಿ ಜಪ, ತಪ, ಅನುಷ್ಠಾನ, ಪಾರಾಯಣ ಮತ್ತು ಅಕ್ಕಿ, ಉದ್ದಿನಬೇಳೆ, ಚಂದ್ರಬಿಂಬದ ಒಂದು ಅಂದರೆ ದಾನ ಧರ್ಮಗಳು ಇವುಗಳನ್ನು ಮಾಡಿದಾಗ ಆ ಅಶುಭ ಫಲದ ಅಂದರೆ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಅವಶ್ಯವಾಗಿ ಶಾಸ್ತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ. ಆ ರೀತಿ ನಾವು ಚಿಂತನೆ ಮಾಡೋದು. ಹಾಗಿದ್ರೆ ಈಗ ನೀವು ಹೇಳ್ಬಿಟ್ರಿ ಈಗ 4 ರಾಶಿಗಳಿಗೆ ಮಿಶ್ರ ಫಲ ಇದೆ, 4 ರಾಶಿಗಳಿಗೆ ಅನಿಷ್ಟ ಫಲಗಳಿದೆ ಅಂತ. ಹಾಗಿದ್ರೆ ಅವರು ಮಾತ್ರನೇ ಇದರ ಆಚರಣೆ ಮಾಡಬೇಕಾ? ಉಳಿದವರು ಇದರ ಲಾಭ ಹೇಗಿದ್ರೂ ಇದೆ, ನನಗೆ ಒಳ್ಳೆ ಫಲ ಇದೆ, ಸೊ ನಾನು ಏನು ಮಾಡೋದು ಬೇಡ ಅಂತ ಹಾಗಿಲ್ಲ. ನಾ ಹೇಳದಲ್ಲ ನಿಮಗೆ, ಹುಟ್ಟಿದ ಪ್ರತಿಯೊಬ್ಬ ತಾತ್ವಿಕ, ಸಾತ್ವಿಕ, ಧಾರ್ಮಿಕನಾದ ಜೀವಿಗಳು ಪ್ರತಿಯೊಬ್ಬ ಮನುಷ್ಯರೂ ಕೂಡ ಗ್ರಹಣದ ಆಚರಣೆ ಮಾಡಲೇಬೇಕು. ಜಾತಿ ಮತ ಭೇದ ಇಲ್ಲದೇನೆ ಏನು ಆಚರಣೆ ಈಗ ನಾವು ಹಬ್ಬ ಹರಿದಿನಗಳು ಆಚರಣೆ ಅಂತಂದಾಗ ಅದರ ಸಂಭ್ರಮನೇ ಬೇರೆ. ಕೇವಲ ಪೂರ್ವ ಫಾಲ್ಗುಣಿ ನಕ್ಷತ್ರ ಸಿಂಹ ರಾಶಿಯವರಿಗೆ ಮಾತ್ರ ಅಶುಭ ಫಲ, ಅವರು ಸ್ನಾನ ಜಪ ಮಾಡಿದ್ರೆ ಸಾಕು ಅಂತ ಇಲ್ಲ. ನಾ ಹೇಳಿದೆ ಮೊದಲು, ಗ್ರಹಣ ಇದು ಸಾಧನೆಗೆ ಪರ್ವಕಾಲ. ಪ್ರತಿಯೊಬ್ಬ ಜೀವರಾಶಿಗಳು ವಿಶೇಷವಾಗಿ ಗ್ರಹಣ ಕಾಲದಲ್ಲಿ ಮಾಡುವ ಜಪ, ತಪ, ಅನುಷ್ಠಾನಕ್ಕೆ ಒಂದು ವಿಶೇಷವಾದ ಪುಣ್ಯ ಇದೆ, ಅನಂತ ಫಲ ಇದೆ, ನಾವು ಮಾಡುವ ಪಾಪಗಳ ಪರಿಹಾರ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಮಾಡಲೇಬೇಕು ಮುಖ್ಯವಾಗಿ. ಆದ್ದರಿಂದ ಈಗ ಒಂದೊಂದು ಪರ್ವಕಾಲ ಅಂತ ನಾವು ಹೇಳ್ತೇವೆ. ಈಗ ಒಳ್ಳೆ ಮುಹೂರ್ತಗಳು ಅಂದರೆ ಸಾಧನೆಗೆ, ಹಾಗೆ ಗ್ರಹಣ ಕಾಲವೂ ಕೂಡ ಸಾಧನೆಗೆ ಒಂದು ವಿಶಿಷ್ಟವಾದ ಮಹತ್ವ ಇದೆ. ಮತ್ತು ಗ್ರಹಣ ಕಾಲದ ಆಚರಣೆ ಮಾಡದೆ ಹೋದರೆ ಮಹಾಪಾಪಗಳನ್ನು ಹೇಳಿದ್ದಾರೆ. ಈ ಶ್ರೀಧರಾಚಾರ್ಯ ಅವಾಗೇ ಹೇಳಿದಂತೆ, ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಕ್ಕೆ ತಕ್ಕಂತೆ ನಮಗೆ ಶುಭಾಶುಭ ಫಲಗಳು ಆಗ್ತಾ ಇರ್ತವೆ. ಎಸ್, ಓಕೆ, ಆಗ್ತಾ ಇತ್ತು. ಆದರೆ ಈ ಗ್ರಹಣಗಳು ಅದು ಒಂಥರ ಇದು ಸಿಗ್ನಲ್ ಇದ್ದ ಹಾಗೆ. ಗ್ರಹಣ ಆಚರಣೆ ಮಾಡದೆ ಗ್ರಹಣ ಆಚರಣೆ ಮಾಡದೆ ಹೋದ್ರೆ ಇಂತಹ ತೊಂದರೆ ನಿಮಗಿದೆ, ರೆಡ್ ಸಿಗ್ನಲ್ ಇದು. ಮಾಡಿದರೆ ಅಂದ್ರೆ ಗ್ರೀನ್ ಸಿಗ್ನಲ್ ಇದ್ದ ಹಾಗೆ ನಿಮ್ಮ ಪಾಪ ಪರಿಹಾರವಾಗುತ್ತದೆ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ. ಆ ನಿಟ್ಟಿನಲ್ಲಿ ನಾವು ಮಾಡಬೇಕು. ಗ್ರಹಣ ಕಾಲದ ಆಚರಣೆ ಮಾಡದೆ ಹೋದರೆ ಒಂದು ಮಾತು ಹೇಳ್ತಾರೆ, ಗ್ರಹಣ ಕಾಲದಲ್ಲಿ ಸ್ನಾನ, ಮೋಕ್ಷ ಸ್ನಾನ ಮಾಡದೆ ಹೋದರೆ ಮುಂದಿನ ಗ್ರಹಣ ಬರೋವರೆಗೂ ಅವರಿಗೆ ಅಶೌಚ ಹೋಗೋದಿಲ್ಲ, ಅಂದರೆ ಮೈಲಿಗೆ ಹೋಗೋದಿಲ್ಲ. ಕಡ್ಡಾಯವಾಗಿ ಗ್ರಹಣದ ಆಚರಣೆಯನ್ನು ಮಾಡಬೇಕು. ಎಲ್ಲ ವರ್ಗದ ಭಕ್ತರಿಗೂ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಪ್ರಾಚೀನ ಕಾಲದಲ್ಲಿ ನೋಡಿ, ಏನೋ ಸುಮ್ಮನೆ ಈ ಸ್ನಾನದ ವಿಚಾರಕ್ಕೆ ಮತ್ತೆ ಬರ್ತೀನಿ. 2 ಟೈಮಿಂಗ್ ಮಾಡಬೇಕು, ಬೆಳಗ್ಗೆ ಮತ್ತು ಒಂದು ವರ್ಗ ಮಾಡಿಕೊಂಡಿದ್ದು ಅಂತಿಲ್ಲ. ಗ್ರಹಣದ ಅಂದ್ರೆ ಗ್ರಹಣ ಕಾಲ ಇದೆಲ್ಲ ಗಣಿತ ಶಾಸ್ತ್ರದ ಪ್ರಕಾರ ಆಗತಕ್ಕಂಥದ್ದು. ಇದನ್ನ ಈಗಿನ ವಿಜ್ಞಾನಿಗಳು ಕೂಡ ಒಪ್ಪಿದ್ದಾರೆ. ನೀವು ವಿಚಾರ ಮಾಡಿ, ನಮ್ಮ ಪ್ರಾಚೀನ ಗಣಿತ, ನಮ್ಮ ಪ್ರಾಚೀನ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಮುಂದೆ ಆಗುವ ಗ್ರಹಣವನ್ನ ಹೇಳಿದ್ದಾರೆ. ಇವತ್ತು ನಡೆಯುವ ಗ್ರಹಣ ಸಾವಿರಾರು ವರ್ಷಗಳ ಹಿಂದೆನೆ ಅವರು ಹೇಳಿಟ್ಟಿದ್ದಾರೆ. ಮುಂದೆ ಆಗುವ ಗ್ರಹಣಗಳ ಲೆಕ್ಕವೂ ಈಗಲೇ ಇದೆ, ಸಾವಿರಾರು ವರ್ಷದ ಪಂಚಾಂಗ. ಆ ಋಷಿ ಮುನಿಗಳ ಬ್ರಹ್ಮಜ್ಞಾನದಿಂದ ಮಾಡಿರತಕ್ಕಂತಹ ಒಂದು ಶುದ್ಧವಾಗಿರತಕ್ಕಂಥ ಗಣಿತ ಪದ್ಧತಿಯಿಂದ ಬಂದದ್ದು ಇದೆಲ್ಲವೂ ಕೂಡ. ಈಗಿನ ವಿಜ್ಞಾನಿಗಳು ಇದನ್ನ ಒಪ್ತಾರೆ. ಯಾಕೆಂದ್ರೆ ದನ ಕರುಗಳಲ್ಲಿಯೂ ಕೂಡ ಗ್ರಹಣದ ಎಫೆಕ್ಟು ಅದೆಲ್ಲ ನಾವು ನೋಡ್ತೇವೆ.